ಬನ್ನಿ ಶ್ರೀಮಂತರೇ, ಕುಳಿತುಕೊಳ್ಳಿ. ಗೌರಿ, ನವಿಲಿನಂತೆ ಗರಿ ಬಿಚ್ಚಿ ನರ್ತಿಸಬೇಕಾದ ನೀನು ಈ ರೀತಿ ರೋಗ ಪೀಡಿತ ಕೋಳಿಯಂತೆ ಕುಳಿತಿರುವುದನ್ನು ಕಂಡು ನನ್ನ ಮನಸ್ಸಿಗೆ ಬಲು ನೋವಾಗುತ್ತದೆ. ಇದು ನಿಮ್ಮ ತಪ್ಪು ತಿಳುವಳಿಕೆ ಶ್ರೀಮಂತರೇ. ನನ್ನ ತಂದೆಯವರು ತಾವು ಸ್ವರ್ಗಸ್ಥರಾದರು. ನನ್ನ ಮಗಳು ಸ್ವರ್ಗ ಸುಖವನ್ನು ಅನುಭವಿಸಲಿ ಅಂತ ಸಾಕಷ್ಟು ಸಂಪಾದಿಸುತ್ತಾ ಹೋಗಿದ್ದಾರೆ. ಉಣ್ಣಲು ಉಡಲು ನನಗೇನೂ ಕೊರತೆ ಇಲ್ಲ. ಆದರೂ ಕೊರಗುತ್ತಿದೆ ನಿನ್ನ ಮನ. ಅವ್ಯಕ್ತ ಭಾವನೆಯ ಅಂತರಂಗದ ಆನಂದಕ್ಕಾಗಿ ಅದರ ಆಳ ಅರಿಯಲಿಲ್ಲ ನೀಚ ಶೇಖರ. ಅದಕ್ಕಾಗಿ ತೊರೆದು ಬಂದಿಯನು ಈ ಸಂಗಮೇಶ. ನೋಡಿ, ಹಿಂದಿನ ಕಹಿ ನೆನಪನ್ನ ತೆಗೆದು ಬದುಕುವುದಕ್ಕಿಂತ ಅದೆಲ್ಲವೂ ಒಂದು ಕನಸು ಅಂತ ತಿಳಿದು ಜೀವನ ಮಾಡುವುದು ಒಳ್ಳೆಯದಲ್ವೇ ಸಂಗಮೇಶ? ನೀನೇನು ಮರೆಯಲು ಪ್ರಯತ್ನಿಸಬಹುದು, ಆದರೆ ಯೌವನದ ಬಯಕೆಯ ಬಳ್ಳಿ ಹೂ ಬಿಟ್ಟು ಪರಿಮಳವ ಪಸರಿಸದೆ ತೊರೆಯದಿರಲಾರದು. ಓಹೋ, ಅರ್ಥವಾಯಿತು ನಿಮ್ಮ ಅಂತರಾಳದ ಆಳ. ತಾವು ಇಲ್ಲಿಗೆ ದಯಮಾಡಿಸಿದ ಈ ಕಾರ್ಯ ಅಬಲೆಯಾದ ಹೆಣ್ಣಿನ ಸುಖ ದುಃಖವನ್ನು ವಿಚಾರಿಸುವುದಕ್ಕಾಗಿ ಅಲ್ಲದೆ ನಿನ್ನ ತಂದೆ ಇಹಲೋಕ ಯಾತ್ರೆಯ ಗೈವ ಮುನ್ನ ನನಗೊಂದು ವಚನ ನೀಡಿದ್ದ. ಶ್ರೀಮಂತರೇ, ಪರದೇಶಿಯಾದ ನನ್ನ ಮಗಳ ಮೇಲೆ ನಿಮ್ಮ ಕಣ್ಣಿನ ಕಟಾಕ್ಷ ಇರಲಿ ಎಂದು. ನೋಡಿ, ಆ ನಿಮ್ಮ ಕಣ್ಣಿನ ಕಟಾಕ್ಷದ ಅವಶ್ಯಕತೆ ನನಗಿಲ್ಲ. ಗೌರಿ ಗೌರಿ ಗೌರಿ, ನಿನಗೆ ಎಷ್ಟು ಹೇಳಿದರೂ ಅರ್ಥವಾಗುತ್ತಿಲ್ಲವಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ ಕೇಳು. ಯೌವನ ಬಂದು ಹೋಗುವುದು ಒಂದೇ ಬಾರಿ. ಇದ್ದಾಗಲೇ ಅನುಭವಿಸಿ ಬಿಡಬೇಕು ನಾರಿ. ಕಳೆದೋದ ಮೇಲೆ ಬಾರದು ಮತ್ತೊಂದು ಸಾರಿ. ನೀನು ನನ್ನವಳಾಗಬೇಕೆಂಬುದೇ ನನ್ನ ವೈಖರಿ. ಅಯ್ಯೋ ಬೆಪ್ಪ, ನನ್ನ ಆಸೆಗೆ ಸಿಡಿಲೆರಗಿ ಬುಡ ಸಮೇತ ಒಣಗಿ ಹೋಗಿದೆ. ಒಣಗಿದ ಈ ಲತೆಯಿಂದ ಹೂವನ್ನು ಆಶಿಸುವ ಹುಚ್ಚನಾಗಿ ಕಾಲಿಟ್ಟಿರುವೆ ಈ ತೋಟದಲ್ಲಿ. ಅದು ನಿನ್ನ ತಪ್ಪು ತಿಳುವಳಿಕೆ. ವಯಸ್ಸಿಗೆ ತುಂಬಿ ಬಾರದೆ ಇದ್ದುದಕ್ಕೆ ಹೂ ಪಡುವ ಪರಿತಾಪ ದುಂಬಿಗೆ ತಾಕದಿರಲಾರದು. ಗೌರಿ, ನಿನ್ನ ಶಾಪ ಬೇರೊಂದಿದೆ. ದುಂಬಿ ಜೇನಿನ ಸುತ್ತ ಹಾರಾಡುತ್ತಾ ಸುರಿಸು ನಿನ್ನ ಮೃತ ಮದವ. ಅದನ್ನು ಕಂಡು ಸಂಕಟಪಟ್ಟು ಕೊರಗಲಿ ಆ ದೂರದ ದುಂಬಿ ಕಂಬರಿಯ. ಮಿಸ್ಟರ್ ಸಂಗಮೇಶ್, ದುಂಬಿ ಹೂವಿನಿಂದ ಹೂವಿಗೆ ಹಾರಬಹುದು, ಆದರೆ ಈ ಹೂವು ಲತೆಯಿಂದ ಆಗಲಿ ದುಂಬಿಯನ್ನು ಹುಡುಕುತ್ತಾ ಅಲೆದಾಡಬಾರದು. ಅದು ನಿಜ. ಆದರೆ ದುಂಬಿಗೆ ಹೂವಿನ ವಾಸನೆ ಹಿಡಿದುಕೊಂಡು ಅದರೆಡೆಗೆ ಬಂದಿದೆಯಲ್ಲ. ಮಿಸ್ಟರ್ ಸಂಗಮೇಶ್, ಎಲುಬನ್ನು ಕಡಿಯಲು ಕಲಿತ ನಾಯಿ ಎಲುಬಿನ ಆಸೆಗಾಗಿ ತಿಪ್ಪಿ ತಿಪ್ಪಿ ತಿರುಗುತ್ತದೆ. ಕೊನೆಗೆ ಬೆಣಚು ಕಲ್ಲನ ಎಲುಬಂತ ಕಡಿದು ಆ ಹುಚ್ಚ ನಾಯಿಯ ಗತಿ ನಿನಗಾಗುವ ಗತಿಯಾಗಬೇಕಾಗುತ್ತದೆ. ನೀನು ನನ್ನ ಒಳಾಗಬೇಕೆಂದು ಮುಚ್ಚ ಬಾಯಿ. ನನ್ನ ಒಳಾಗು ಎಂದ ತಕ್ಷಣ ನಿನ್ನ ಒಳಾಗಲು ನಾನೇನು ಸೂಳೆ ಅಲ್ಲ. ಸೂಳೆ? ಸೂಳೆ ನೀನಾದರೆ ಇಷ್ಟೊಂದು ಮಾತನಾಡುವ ಪರಿತಾಪವೇ ಇರುತ್ತಿರಲಿಲ್ಲ. ಕೇಳಿದಷ್ಟು ಹಣ ಬಿಸಾಕಿ ಸುಖಪಟ್ಟು ಹೋಗಿ ಬಿಡುತ್ತಿದ್ದೆ. ಆದರೆ ನೀ ನನ್ನ ಜೀವನದ ಜೊತೆಗಾರ್ತಿಯನ್ನಾಗಿ ಮಾಡಿಕೊಳ್ಳಬೇಕೆಂಬುದೇ ನನ್ನ ಮನದಾಸೆ. ಅದು ಕಾಲತ್ರಯಕ್ಕೂ ಸಾಧ್ಯವಿಲ್ಲ. ಗೌರಿ, ಕತ್ತಲಾವರಿಸಿದ ನಿನ್ನ ಬಾಳಾಗಸಕ್ಕೆ ಚಂದಿರನಾಗಿ ತುಂಬಿ ಕಾಣದೆ ತತ್ತರಿಸಿ ಪರಿಭ್ರಮಣಗೊಂಡಿರುವ ನಿನ್ನ ಬಾಳಿಗೆ ಭಾಸ್ಕರನಾಗಿ ಉದಯಿಸುವೆ. ಮುಚ್ಚ ಬಾಯಿ. ಶ್ವಾನ,
ಈ ನಿನ್ನ ವೇದಾಂತವನ್ನ ಕೇಳುವುದಕ್ಕೆ ಮೂರ್ಖಳಲ್ಲ ಈ ಗೌರಿ. ಗೌರಿ ಹೊತ್ತು ಕಳೆದಂತೆಲ್ಲ ನನ್ನ ಪಿತ್ತ ನೆತ್ತಿಗೆ ಇರುತ್ತಿದೆ. ನಿನ್ನ ಮಿಲನಕ್ಕೆ ಸದ್ದಿರದೆ ಮೋಹ ಕಟಾಕ್ಷ ಬೀರು. ಮುತ್ತಿನ ಮಳೆಗೆರೆದು ಎಂಟನದ ಮಂಠರಗಿಸಿ ಗುಲಾಬಿ ಅರಳಿಸಿ ತುಟಿಗಳಲ್ಲಿ ರಕ್ತದೋಕಲಡಲಿಸಿ ಕೆಂಪಾವರಿಸಿದ ಗಲ್ಲಕ್ಕೆ ಪ್ರೇಮದಕ್ಷರ ಮೂಡಿಸಿ ಮೈಯೆಲ್ಲ ರೋಮಾಂಚನವಾಗುವಂತೆ ಪುಳುಕಿಸಿ ಮರೆಯಾಗಿ ಬಿಡುವೆನಲ್ಲ, ಆಗ ನಿನ್ನ ಗತಿ ಶ್ರೀಗಿರಿಯೇ ಬಲ್ಲ. ಸಂಗಮೇಶ, ಎಂಥ ಹೀನ ಶಬ್ದದಿಂದ ಕರೆಯಬೇಕೋ ನಿನ್ನ? ಅಕ್ಕ ತಂಗಿಯರನ್ನೇ ಕಾಣದ ಮೂಢ ನೀನು. ಹೆಚ್ಚು ಹೊತ್ತು ಇಲ್ಲಿ ನಿಂತರೆ ಈ ಗೌರಿಯ ಕೈಯಿಂದ ಕತ್ತರಿಸಬೇಕಾಗುತ್ತದೆ ಈ ನಿನ್ನ ಶಿರ. ಮೊದಲು ಹೊರಟು ಹೋಗು ಇಲ್ಲಿಂದ. ಹೋಗಲೆಂದು ಬಂದಿಲ್ಲ ಈ ಸಂಗಮೇಶ. ಈ ಸಂಗಮೇಶನ ಬಯಕೆ ಎಂದು ಬರಲಾಗಕೂಡದು. ಗೌರಿ, ನಾನ್ಯಾರು ಗೊತ್ತೇ? 10 ಲಾರಿಗಳ ಒಡೆಯ ಈ ಊರ ಮಾಜಿ ಮುನ್ಸಿಪಲ್ ಪ್ರೆಸಿಡೆಂಟ್ ಮಾತ್ರ ಸುಪುತ್ರ. ಈ ಸಿರಿಸುತನ ಕೈ ಹಿಡಿದು ಪ್ರಣಯ ಸಾಮ್ರಾಜ್ಯದ ಕುಬೇರನಾಗಿ ವಿಹರಿಸು ಈ ಕುಬೇರನ ರಾಜ್ಯ ಮಹಲಿನಲ್ಲಿ. ಏ ಸಂಗಮೇಶ, ಈ ನಿನ್ನ ಸಿರಿ ಸಂಪತ್ತು, ಈ ನಿನ್ನ ತಾಜ್ ಮಹಲು ಕೇವಲ ನಾ ಮೆಟ್ಟಿನ ಹೊರಕು ಚಪ್ಪಲಿಯ ಸಮಾನ. ನೋಡು, ಈ ಸಮಯದಲ್ಲಿ ನನ್ನ ಮೈದುನ ರಾಜು ಏನಾದರೂ ಬಂದರೆ ತಂದೆಯ ಮಾತನ್ನ ಪಾಲಿಸಿ ತಾಯಿಯ ಶಿರವನ್ನು ಕಡಿದ ಪರಶುರಾಮನಂತೆ ನಿನ್ನ ಶಿರವನ್ನು ಕೂಡ ಕಡಿದು ಹಾಕುತ್ತಾನೆ. ಎಚ್ಚರ! ಮಾತಿಗೆ ಮಣಿಯುವ ಮನೆಯ ನೀನಲ್ಲ. ಬಲತ್ಕಾರದಿಂದ ನನ್ನ ಆಸೆ ನೀಡಿಸಿಕೊಂಡು ನನ್ನ ದೇಹದಲ್ಲಿರುವ ಕಾವನ್ನು ಆರಿಸದೆ ಬಿಡಲಾರೆ. ಬೇಡ ಸಂಗಮೇಶ, ದಯವಿಟ್ಟು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ನನ್ನ ಮನಸ್ಸಿನ ಜೊತೆ ನನ್ನ ಮೈಯನ್ನು ಕೂಡ ಅರ್ಪಿಸಿದ್ದೇನೆ ನನ್ನ ಪ್ರಿಯಕರ ಶೇಖರನಿಗೆ. ಶೇಖರ ಮರೆತು ಬಿಡು ಆ ನಿನ್ನ ಆರಸಿಕ ಶೇಖರನನ್ನು. ನೀನು ಈಗ ಈ ಸಂಗಮೇಶನ ಸಂಘದ ರಾಜಭಾರಿಯಾಗಿ ಬಾಳಲೇಬೇಕು. ಬಿಡು ನನ್ನ ಅತ್ತಿಗೆಯನ್ನು. ಈ ರಾಗಿಣಿಯಾಗಿ ಬಾಳುತ್ತಿರುವ ಈ ತಾಯಿ ಹಿಂದೆ ರಕ್ಷಣೆ ಮಾಡುವ ಜೀವ ಒಂದಿದೇನು ಮರ್ತು ಬಿಟ್ಟಿಯೇನೋ? ಸಂಗಮೇಶ, ಹೆಚ್ಚು ಹೊತ್ತು ನೀವು ಇಲ್ಲಿಂದರೆ ರಕ್ತವನ್ನೇ ಕಾರಿಸಿ ಬಿಡುತ್ತೇನೆ ಮಗನೇ. ದಯವಿಟ್ಟು ಬಿಟ್ಟು ಬಿಡಪ್ಪ ಅವನನ್ನು. ಅತ್ತಿಗೆ, ಈ ಕಲಿಕಾಲದಲ್ಲಿ ಅಸತ್ಯ, ಅಧರ್ಮ, ಅನ್ಯಾಯ ತಾಂಡವಾಡುತ್ತಿರುವಾಗ ಮಹಾಸತಿ, ಅರುಂಧತಿ, ಅನಸೂಯ ಅಂತ ಕೀರ್ತಿ ಅಮರ ದಗ್ಧಮರ. ಈ ನಿನ್ನ ತಾಯಿತನ ಕರುಳು ಉಜ್ವಲ ಪ್ರತ್ಯುಜ್ವಲ. ಅಂತ ಬುದ್ಧಿಯನ್ನು ಕಲಿತುಕೊಳ್ಳಲಿ ಈ ನಾರಿಘಾತಕ ಪುರುಷರು. ಎಡೆಯೇ ಕುಂದಿರಾದರೂ ಕಚ್ಚದ ಬಿಡಲಾರೆ. ಕಚ್ಚಿದ ಶರಣಂದು ನಿನಗೇರಿ ಸಂಜಾರದಲ್ಲಿ ನಿನ್ನ ದೇಹ ಮಸಳದ ಮಣ್ಣಿನಲ್ಲಿ. ಆಗಲಿ, ಸಮಯ ಬಂದಾಗ ನೋಡಿಕೊಳ್ತೇನೆ. ಗೌರಿ, ಇದು ಈ ಸಂಗಮೇಶನ ಜೀವನದಲ್ಲಿ ಮೊದಲನೇ ಸೋಲೆ ಗೆಲುವಿನ ಜಟ್ಟಾಗಿರು. ಮತ್ತೊಂದು ಸಾರಿ ಪ್ರಯತ್ನಪಟ್ಟು ನಿನ್ನನ್ನು ನನ್ನ ಉಪಪತ್ತಿಯಾಗಿ ಮಾಡಿಕೊಳ್ಳದೆ ಬಿಡಲಾರೆ. ರಾಜ, ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲ, ನನ್ನ ಪ್ರಾಣವನ್ನು ಕಾಪಾಡಿದೆಯಪ್ಪ. ನಿನಗೆ ಆ ದೇವರು 100 ವರ್ಷ ಆಯುಷ್ಯ ನೀಡಲಿಯಪ್ಪ. ಅಳಬೇಡ ಅತ್ತಿಗೆ, ನಿನ್ನ ಕೈ ತುತ್ತನ್ನು ನಾನು ಸದಾ ನಿನ್ನ ರಕ್ಷಕನಾಗಿರುತ್ತೇನೆ. ಅತ್ತಿಗೆ, ಒಳಗಿ ಬೆಳಗಲಿ ನಿನ್ನ ಈ ಕರಿದಾರ ಕೆಳೆ. ಅತ್ತಿಗೆ,
ಬಾರಮ್ಮ ಹೊತ್ತಾಯ್ತು ಊಟ ಮಾಡೋಣ. ಯಾವ ಬ್ಯಾಡ್ರಿ ಸಟ್ಲ ಬಿಟ್ರೆ ಮಾಡೋ ಪೈಕಿನ ಈ ಕೈ ಆಶೀರ್ವಾದ ಮಾಡ್ಲಿ. ಬ್ಯಾಡ್ರಿ ಸಟ್ಲ ಬಿಟ್ರೆ ಮಾಡೋ ಪೈಕಿ ಇದ್ರಿ ನಮ್ ಬ್ಯಾಲೆನ್ಸ್ ಕೊಟ್ಬಿಡ್ರಿ ಬ್ಯಾಲೆನ್ಸ್. ಯಾವ ರೊಕ್ಕ ಯಾವ ನಿನ್ನ ರೊಕ್ಕ ಬ್ಯಾಡ ಅನ್ನಂಗೆಲ್ಲ ತಂದು ತುಂಬಿಸ್ಕೊಂಡ್ರಲ್ರಿ ಅದ 5,000 ರೂಪಾಯಿ 36 ಪೈಸೆ. ಮತ್ ಮ್ಯಾಗಿನ 36 ಪೈಸೆ ಅದ್ರಿ 36 ಸಂಖ್ಯೆ ನಮ್ದು ನಿಮ್ದು ಆತಲ್ಲ ಅದಕ್ಕೆ ರೀ. ಅಲ್ಲ 36 ಹೋಗಿ 66 ಆಗಿತ್ತಂದ್ರೆ ಏನ್ ಮಾಡ್ತೀವಿ? ಅವ ನಿಮ್ಮನ್ನ ಯಾರು ರೊಕ್ಕ ಕೇಳ್ತಿದ್ರಿ? ನಿಮ್ಮ ಬಾಳೆವು ಈಶಾನ ಮದುವೆ ಮಾಡ್ಕೊಂಡು ನಿಮ್ಮ ಬಾಳೆವನ್ನ ಹಾಳು ಮಾಡ್ಕೊಂಡ್ರಿ. ಇಲ್ಲೇ ಊರಾಗಿದ್ನಪ್ಪ ಮಡಿವಾಳ ಚೆನ್ನಪ್ಪ ಅಂತೇಳಿ ಆತ ಮಾಡ್ಕೊಂಡಿದ್ರೆ ನೀವು ಉದ್ದಾರ ಆಯ್ತು. ಯಾಕೆ ನಿನ್ನ ಮಾಡ್ಕೊಂಡು ಕೆಲ್ಸಕ್ಕೆ ಇಡ್ತಿದ್ದಿಲ್ಲ ನನ್ನ ಮಾಡ್ಕೊಂಡಿದ್ರೆ ಮತ್ತೆ ಕುಬೇರ ಆಗೋತಿದ್ದೀನಿ. ನಿನ್ನ ಹಣೆ ಬರೋಕ್ಕ ಬೆಂಕಿ ಚಂಬಿ. ಅವ್ರ ಬಗ್ಗೆ ಎಲ್ಲ ಹಿಂಗ್ ಮಾತಾಡಬೇಡ. ಯಾಕಂದ್ರೆ ಅವ್ರು ಬಹಳ ಐಶ್ವರ್ಯವಾಗಿ ಇಟ್ಟರು ನನಗೆ. ನನಗೇನು ಕಡಿಮೆ ಇಟ್ಟಿಲ್ಲ. ವಾರದಾಗ 3 ಸಿನಿಮಾ ತೋರಿಸ್ತಾರ. ಭರ್ಜರಿ ಚೈನಿ ನಡೆದೈತಿ ನಿಮ್ಗೆ ಗೊತ್ತು? ವಾರದ 3 ಸರಿ ಪಿಕ್ಚರ್ ತೋರಿಸ್ತಾನೆ. ಎತ್ಲೆತ್ನಾಗ ಅವಂದು ಓಸಿ ಚಟ ಭಾಳ ಆಗೈತಿ. ಅವಂದು ಮಿಷನ್ ಮಾರಿಕೊಂಡು ನಿನ್ನ ಡಬ್ಬಿಗೆ ಕೈ ಹಾಕ್ತಾನ ಅವಾಗ ಗೊತ್ತಾತೈತಿ. ಇರ್ಲಿ, ದಾರ್ಯಾಗ ಹೋಗು ಬರುವಾಗ ನೀ ರೊಕ್ಕ ಕೇಳಂಗಿಲ್ಲ. ಸೀದಾ ಮನಿಗೆ ಬಾ, ಎಟ್ಟು ಕೊಡೋದು ಎಟ್ಟು ಮುಖದ ಮೇಲೆ ಬಿಸಾಕಿ ಬಿಡ್ತೀನಿ. ಯಾಕಂದ್ರ ಹಂಗೆಲ್ಲ ಕೇಳಕ್ ಹೋಗ್ಬೇಡ. ನಾನು ಹೇಳಿ ಕೇಳಿ ಯಾರದನ್ನ ಗೊತ್ತೇನ? ದೊಡ್ಡ ಟೇಲರ್ ಅನ್ನು ಹೇಳ್ತಿದ್ದೀನಿ, ತಲೆಗಿಟ್ಕೋ. ಹೌದೌದು ಗೊತ್ತಾಯ್ತ್ರಿ ನಮಗೆ ನೀವು ದೊಡ್ಡ ಟೇಲರ್ ಅಂತ. ಆದ್ರೆ ಏನ್ ಮಾಡಮ್ರಿ, ಜೀವನದಾಗ ಇದು ಕಳ್ಕೊಂಡ್ರಿ ಐತಿ. ನಮ್ದು ಐತ್ರಿ ಪರ್ಮನೆಂಟ್. ನಾವು ಅದರಿಂದ ಸುಖದ ಜೀವನ ಮಾಡ್ತೀವಿ.